ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ಸೊ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ನಿಮ್ಮ ಮಾಜಿ ಪ್ರೇಮಿಯ ಬಗ್ಗೆ ಒಂದು ವಿಡಿಯೋ ಇರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇದು ಡೆಫಿನೆಟ್ಲಿ ಮದುವೆ ಆಗಿ ಡಿವೋರ್ಸ್ ಆಗಿರುವಂತಹ ಹಸ್ಬೆಂಡ್ ಅಂಡ್ ವೈಫ್ ಕೂಡ ರೆಸೊನೇಟ್ ಆಗತ್ತೆ ಅಂತ ನಾನು ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ಮಾಜಿ ಪ್ರೇಮಿ, ನಿಮ್ಮ ಮಾಜಿ ಹಸ್ಬೆಂಡ್ ಅವ್ರ ವೈಫ್ ಅವ್ರು ಇನ್ನೂ ನಿಮ್ಮನ್ನ ಪ್ರೀತಿಸ್ತಾ ಇದಾರಾ, ಇಷ್ಟಪಡ್ತಾ ಇದಾರಾ, ಈಗಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ, ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ. ಸೊ ಡೆಫಿನೆಟ್ಲಿ ಈ ಒಂದು ವಿಡಿಯೋನ ನಾನು ಮಾಡಬೇಕು ಅಂತ ತುಂಬಾ ಲಾಂಗ್ ಟೈಮ್ ಇಂದ ಅನ್ಕೊಳ್ತಾ ಇದ್ದೆ. ಸೊ ಸಡನ್ ಆಗಿ ಒಂದು ಥಾಟ್ ಬಂತು ದಟ್ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು ವಿಡಿಯೋನ ಮಾಡ್ಬೇಕಂತ. ಸೊ ಫೈನಲಿ ಯಾರೆಲ್ಲ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರೋ ಅಥವಾ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ, ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತೀನಿ. ಸೊ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಈಗಲೂ ಇಷ್ಟಪಡ್ತಾ ಇದಾರ, ಪ್ರೀತಿಸ್ತಾ ಇದಾರ ಅನ್ನೋ ಒಂದು ವಿಡಿಯೋನ ತಗೊಂಡ್ ಬಂದಿದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ 8 ಆಫ್ ಕಪ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, 8 ಆಫ್ ಕಪ್ಸ್ ಇದೆ ಅಂಡ್ ಐ ಹ್ಯಾವ್ 7 ಆಫ್ ಪೆಂಟಿಕಲ್ಸ್ ಅಂಡ್ ಕ್ವೀನ್ ಆಫ್ ವ್ಯಾಂಡ್ಸ್, 7 ಆಫ್ ಕಪ್ಸ್ ಅಂಡ್ ಆಂಗರ್ಡ್ ಮೆನ್. ಓಕೆ, ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂದ್ರೆ, ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ನಿಮ್ಮ ಎಕ್ಸ್ ಪರ್ಸನ್, ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಈಗಲೂ ಇಷ್ಟ ಪಡ್ತಾರಾ ಅಂತ ನೀವು ಕೇಳಿದ್ರೆ ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಲವ್ ಇದೆ, ಕೇರ್ ಇದೆ, ಸಿಂಪತಿ ಇದೆ, ಎಂಪತಿ ಇದೆ ಅಂಡ್ ಲಾಟ್ಸ್ ಆಫ್ ಲವ್ ಇಸ್ ದೇರ್ ಅಂತ ನಾನು ಹೇಳ್ತೀನಿ. ಬಟ್ ಐ ಥಿಂಕ್ ಆ ಒಂದು ವ್ಯಕ್ತಿ ಯಾವ ತರ ಯೋಚನೆ ಮಾಡ್ತಾರೆ ಅಂತ ಅಂದ್ರೆ, ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ಒಂದು ವ್ಯಕ್ತಿ ಅವ್ರಿಗೆ ಒಂದು ಥಿಂಗ್ ರಿಯಲೈಸ್ ಆಯ್ತು, ಏನು ಅಂತ ಅಂದ್ರೆ, ನಿಮ್ಮನ್ನ ಬೇರೆಯವರಿಂದ ರಿಪ್ಲೇಸ್ ಮಾಡೋದಿಕ್ಕಾಗಲ್ಲ. ಸೊ ಯು ಕೆನಾಟ್ ಬಿ ರಿಪ್ಲೇಸ್ಡ್ ಬೈ ಅನದರ್ ಪರ್ಸನ್ ಅನ್ನೋದು ಅವ್ರಿಗೆ ಅರ್ಥ ಆಯ್ತು. ಯಾಕೆಂತಂದ್ರೆ ನೀವು ಅವ್ರಿಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ. ಸೊ ತುಂಬಾನೇ ಈ ಒಂದು ಸೊಸೈಟಿಯಲ್ಲಿ, ಈ ಒಂದು ವರ್ಲ್ಡ್ ಅಲ್ಲಿ ಯಾವ್ದಾದ್ರು ಒಂದು ಪ್ಯೂರೆಸ್ಟ್ ಲವ್ ನ ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅವರ ಜೀವನದಲ್ಲಿ ಅಂತ ಅಂದ್ರೆ, ಅದು ನೀವು ಕೊಟ್ಟಂತ ಪ್ರೀತಿ, ನೀವು ತೋರಿಸಿದಂತ ಪ್ರೀತಿ. ಸೊ ಈ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ಬೇರೆಯವ್ರನ್ನ ನಂಬಲ್ಲ, ಪ್ರೀತಿ ಮಾಡಲ್ಲ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿಸಿದ್ದಾರೆ, ಲವ್ ಮಾಡಿದ್ದಾರೆ, ಕೇರ್ ಮಾಡಿದ್ದಾರೆ. ಸೊ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗ್ಬೇಕಾಗಿತ್ತು, ಸಪರೇಟ್ ಆಗ್ಬೇಕಾಗಿತ್ತು, ಡೆಸ್ಟಿನಿ ಸಪರೇಟ್ ನಿಮ್ಮನ್ನ ಮಾಡಿದೆ. ಬಟ್ ಈ ಒಂದು ವ್ಯಕ್ತಿ ಅಷ್ಟೊಂದೇನು ಕೆಟ್ಟವ್ರಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂತ ಅಂದ್ರೆ, ಆ ಪರಿಸ್ಥಿತಿ ಕೆಟ್ಟದಾಗಿತ್ತು, ಪರಿಸ್ಥಿತಿ ಕೆಟ್ಟವ್ರನ್ನಾಗ ಮಾಡುತ್ತೆ. ಬಟ್ ಈ ಒಂದು ವ್ಯಕ್ತಿ ಮೇ ಬಿ ನನಗೇನ್ ಫೀಲ್ ಆಗ್ತಿದೆ ಅಂತ ಅಂದ್ರೆ, ಇವಾಗ ಅವ್ರು ಬದಲಾಗಿದ್ದಾರೆ, ಅವ್ರು ನೋಡುವಂತ ದೃಷ್ಟಿಕೋನ ಬದಲಾಗಿದೆ, ಅವ್ರು ಯೋಚನೆ ಮಾಡುವಂತ ದಾಟಿ ಬದಲಾಗಿದೆ. ಸೊ ಯಾವುದೇ ಕಾರಣಕ್ಕೂ ಪಾಸ್ಟ್ ಇಸ್ ಪಾಸ್ಟ್ ಅಂತ ಹೇಳಿ, ಯಾವುದೇ ಕಾರಣಕ್ಕೂ ಪಾಸ್ಟ್ ಅಲ್ಲಿ ಆಗಿರುವಂತ ಕೆಲವೊಂದು ವಿಚಾರಗಳಿಂದ ನಿಮಗೆ ತುಂಬಾನೇ ನೋವು ಮಾಡಿ, ಹರ್ಟ್ ಮಾಡಿ, ಮೇ ಬಿ ನಿಮ್ಗೆ ತುಂಬಾನೇ ಮಲ್ಟಿಪಲ್ ಬ್ರೇಕಪ್ ಆಗಿದೆ. ಸೊ ಅದು ಅವ್ರಿಗೆ ಗೊತ್ತಿದೆ. ಸೊ ಅದೆಲ್ಲಾನು ಕೂಡ ಯಾವುದೇ ಕಾರಣಕ್ಕೂ ಮುಚ್ಚಿಡಬಾರ್ದು ಅಂತ ಹೇಳಿ ಮೇ ಬಿ ನೀವು ನಿಮ್ಮ ಪಾಸ್ಟ್ ಲೈಫ್, ಪಾಸ್ಟ್ ಬ್ರೇಕಪ್ಸ್ ನ ಹೇಳಿಕೊಂಡಿದ್ದೀರಾ. ಸೊ ಅದನ್ನೇ ಈ ಒಂದು ವ್ಯಕ್ತಿ ಸ್ವಲ್ಪ ನಿಮಗೆ ಅನ್ಕಂಫರ್ಟಬಲ್ ಮಾಡ್ತಾ ಇದ್ರು. ಕೆಲವೊಂದ್ಸತಿ ನೀನು ಅಷ್ಟು ಜನನ ಇಷ್ಟಪಟ್ಟಿದ್ಯಾ, ಪ್ರೀತಿ ಮಾಡಿದ್ಯಾ, ಸೊ ಇವಾಗ ನಾನು ಕೂಡ ನಿನಗೆ ಒಂದು ಆಪ್ಷನ್, ಈ ತರದೆಲ್ಲ ಹೇಳಿ ಹೇಳಿ ನಿಮ್ಗೆ ತುಂಬಾನೇ ಮನ್ಸಿಗೆ ನೋವು ಮಾಡಿದ್ದಾರೆ, ಚುಚ್ಚಿ ಮಾತಾಡಿದ್ದಾರೆ. ಸೊ ಇದೆಲ್ಲಾನು ಕೂಡ ಇವಾಗ ಅವ್ರಿಗೆ ಯಾವ ತರ ಅನಿಸ್ತಿದೆ ಅಂತ ಅಂದ್ರೆ, ಸೊ ಅದೆಲ್ಲ ಪಾಸ್ಟ್ ಇಸ್ ಪಾಸ್ಟ್ ಅಂತ ಹೇಳಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಫಾರ್ವರ್ಡ್ ಹೋಗ್ಬೇಕಾಗಿತ್ತು. ಬಟ್ ಈ ಒಂದು ವ್ಯಕ್ತಿ ನನ್ಗೇನ್ ಪ್ರೀತಿ ಕೊಟ್ಟಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ, ಈ ಒಂದು ಪ್ರೀತಿ ಬೇರೆ ಯಾರಲ್ಲೂ ನನ್ನ ಲೈಫಲ್ಲಿ ಕಾಣಿಲ್ಲ, ಇದು ಅವ್ರಿಗೆ ಅನಿಸ್ತಾ ಇದೆ. ಸೊ ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ಅವ್ರಿಗೆ ತುಂಬಾ ಸತಿ ಅವ್ರು ಬೇರೆಯವ್ರನ್ನ ಡೇಟ್ ಮಾಡಿರ್ಬೋದು, ಬೇರೆಯವ್ರನ್ನ ಅವರು ಪ್ರೀತಿ ಅಂತ ಹೇಳಿ ಬಿದ್ದಿರಬಹುದು. ಬಟ್ ನಿಮ್ಮಷ್ಟು ಯಾರೋ ಅವ್ರನ್ನ ಇಷ್ಟಪಟ್ಟಿಲ್ಲ, ಪ್ರೀತಿ ಮಾಡಿಲ್ಲ. ಬಿಕಾಸ್ ನೀವು ಒಬ್ರನ್ನ ಇಷ್ಟಪಟ್ರೆ ನೀವು ಮನ್ಸಾರೆ ಇಷ್ಟಪಡ್ತೀರಾ, ಮನ್ಸಾರೆ ನೀವು ಎಲ್ಲಾನು ಕೂಡ ಒಂದು ವ್ಯಕ್ತಿಗೆ ಸ್ಯಾಕ್ರಿಫೈಸ್ ಮಾಡ್ತೀರಾ, ಹೆಲ್ಪ್ ಮಾಡ್ತೀರಾ, ಕೇರ್ ಮಾಡ್ತೀರಾ. ನಿಮ್ಗೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಗೊತ್ತಿಲ್ಲ. ಸೊ ಯು ನೀಡ್ ಅ ಲಾಯಲ್ ಪಾರ್ಟ್ನರ್. ಸೊ ಮೇ ಬಿ ಒಂದು ವ್ಯಕ್ತಿ ಯಾವ ತರ ಯೋಚನೆ ಮಾಡ್ತಾರೆ ಅಂತ ಅಂದ್ರೆ, ಇವ್ರಿಗಿರುವಂತ ಒಳ್ಳೆ ಮನಸ್ಸಿಗೆ ಒಳ್ಳೇದೇ ಆಗತ್ತೆ. ಅಂಡ್ ಮೇ ಬಿ 7 ಆಫ್ ಕಪ್ಸ್ ಇರೋದ್ರಿಂದ ನಿಮಗೆ ತುಂಬಾ ಆಪ್ಷನ್ಸ್ ಇದೆ, ತುಂಬಾ ಚಾಯ್ಸಸ್ ಇದೆ, ತುಂಬಾ ಪ್ರಪೋಸಲ್ಸ್ ಬಂದಿರುತ್ತೆ. ಸೊ ಇವಾಗ ನಾನು ಹೋಗಿ ಸೊ ಈ ಒಂದು ವ್ಯಕ್ತಿಗೆ ನಾನು ಟಾರ್ಚರ್ ಮಾಡಬಾರ್ದು, ಮತ್ತೆ ಈ ಒಂದು ವ್ಯಕ್ತಿ ನನ್ನಿಂದ ಅವ್ರಿಗೆ ಬೇಸತ್ತಬಾರ್ದು ಲೈಫು, ಈ ತರ ಅವ್ರು ಯೋಚನೆ ಮಾಡ್ತಿದ್ದಾರೆ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ.
ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅವ್ರಿಗೆ ಫೀಲ್ ಆಗೋದು ಏನು ಅಂತ ಅಂದ್ರೆ, ಇವ್ರ ತರ ಪ್ರೀತಿ ಮಾಡೋಂಥ ವ್ಯಕ್ತಿ ಇನ್ಯಾವತ್ತೂ ನನ್ನ ಜೀವನದಲ್ಲಿ ಸಿಗಲ್ಲ. ಆ್ಯಂಡ್ ನಿಮ್ಮ ಪ್ರೀತಿಗೆ ಅಷ್ಟೊಂದು ಶಕ್ತಿ ಇದೆ, ಪವರ್ ಇದೆ. ಆ್ಯಂಡ್ ನೀವು ಪ್ರತಿಯೊಂದೂ ಕೂಡ ಯಾವುದೇ ರೀತಿ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಕೇರ್ಲೆಸ್ ಆಗಿರಲಿಲ್ಲ. ಗ್ರಾಂಟೆಡ್ ಆಗಿ ನಿಮ್ಮ ಪಾರ್ಟ್ನರ್ ಪ್ರೀತಿನ ಅಥವಾ ಟೈಮ್ನ ನೀವು ಗ್ರಾಂಟೆಡ್ ಆಗಿ ತಗೊಂಡಿಲ್ಲ. ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿನ, ನಿಮ್ಮ ಟೈಮ್ನ ಗ್ರಾಂಟೆಡ್ ಆಗಿ ತಗೊಂಡ್ರು, ಕೇರ್ಲೆಸ್ ಮಾಡಿದ್ರು, ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ರು, ಅವಾಯ್ಡ್ ಮಾಡ್ತಾ ಇದ್ರು. ಸೊ ಇದನ್ನೆಲ್ಲನೂ ನೋಡಿದಾಗ ಈ ಒಂದು ವ್ಯಕ್ತಿಗೆ ತುಂಬಾನೇ ನಿಮ್ಮನ್ನ ಆಕ್ಚುಲಿ ಮಿಸ್ ಮಾಡ್ತಾರೆ. ಸೊ ಎಷ್ಟು ಮಿಸ್ ಮಾಡ್ತಾರೆ ಅಂತ ಅಂದ್ರೆ ಅವ್ರಿಗೆ ನಂಬೋದಿಕ್ಕೆ ಆಗ್ತಾ ಇಲ್ಲ. ಸೊ ನಾನು ಇಷ್ಟೆಲ್ಲ ಅವ್ರ ಬಗ್ಗೆ ಯೋಚನೆ ಮಾಡ್ತಿರೋದು, ಥಿಂಕ್ ಮಾಡ್ತಿರೋದು, ನಾನು ಇಷ್ಟೊಂದೆಲ್ಲ ಇವ್ರನ್ನ ಮಿಸ್ ಮಾಡ್ತಿರೋದು. ಸೊ ಅವ್ರ ಜೊತೆಗಿದ್ದಾಗ ಅವ್ರ ಪ್ರೀತಿ ನನಗೆ ಗೊತ್ತಾಗಿರ್ಲಿಲ್ಲ. ಬಟ್ ಇವಾಗ ಅರ್ಥ ಆಗ್ತಾ ಇದೆ. ಜೀವನದಲ್ಲಿ ಟೈಮ್ ಹೋಗ್ತಾ ಹೋಗ್ತಾ ಡೇ ಬೈ ಡೇ ರಿಯಲೈಸೇಷನ್ ಆಗ್ತಾ ಒಬ್ಬ ವ್ಯಕ್ತಿ ನಮ್ಮಿಂದ ದೂರ ಆಗ್ತಿದ್ದಾರೆ ಅಥವಾ ನಾವು ದೂರ ಮಾಡ್ಕೊಳ್ತಾ ಇದೀವಿ ಅಂತ ಅಂದ್ರೆ ಆ ಬ್ರೇಕಪ್ ಪೇನ್ ಹೆಂಗಿರುತ್ತೆ ಅನ್ನೋದು ಇವಾಗ ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ಸೊ ಮೇ ಬಿ ನೀವು ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಂಡು ಎಷ್ಟೆಲ್ಲ ಫೇಸ್ ಮಾಡಿದ್ರಿ, ಎಷ್ಟೆಲ್ಲ ಪೇನ್ ಅನ್ನ ಅನುಭವಿಸಿದ್ರಿ ಅನ್ನೋದು ಇವಾಗ ನಿಮ್ಮ ಪಾರ್ಟ್ನರ್ಗೆ ಅರಿವು ಆಗ್ತಾ ಇದೆ. ನಿಮ್ಮ ಪೇನ್, ನಿಮ್ಮ ಕಣ್ಣೀರು ಪ್ರತಿಯೊಂದು ಕೂಡ ಇವಾಗ ನಿಮ್ಮ ವ್ಯಕ್ತಿಗೆ ಚುಚ್ಚುತ್ತಾ ಇದೆ. ಸೊ ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ ಬ್ರೇಕಪ್ ಪೇನ್ ಏನು ಅಂತ. ಸೊ ಇವಾಗ ನಿಮ್ಮನ್ನ ನೆನ್ಪು ಮಾಡ್ಕೊಂಡು ಈ ಒಂದು ವ್ಯಕ್ತಿ ತುಂಬಾ ಮಿಸ್ ಮಾಡ್ತಾರೆ, ಅಳ್ತಾರೆ. ಮೇ ಬಿ ಒಂದು ವ್ಯಕ್ತಿ ತುಂಬಾ ಎಮೋಷನಲ್ ಆಗ್ತಾರೆ. ಸೊ ಯಾವ ಮಟ್ಟಿಗೆ ಎಮೋಷನಲ್ ಆಗ್ತಾರೆ ಅಂತಂದ್ರೆ ಅವ್ರಿಗೆ ಅನ್ಸಲ್ಲ ಸೊ ಇದು ಇದು ಕಂಪ್ಲೀಟ್ ಚೇಂಜ್ ಆಗ್ಬಿಟ್ಟಿದ್ದಾರೆ. ಅವರ ವರ್ಷನ್ ಚೇಂಜ್. ಸೊ ಅವ್ರು ಯೋಚನೆ ಮಾಡೋದಾಗಿರ್ಬೋದು, ಅವ್ರ ಲೈಫ್ನ ಯಾವ ತರ ತಗೊಂಡಿದ್ದಾರೆ ಅನ್ನೋದು ಎಲ್ಲಾನು ಕೂಡ ತುಂಬಾ ಚೇಂಜ್. ನಿಮಗೆ ಅನ್ಸಲ್ಲ ಅವರೇನ ಇಷ್ಟೆಲ್ಲ ಬದಲಾಗಿದ್ದಾರೆ ಅಂತ ನಿಮ್ಗೂ ಕೂಡ ಫೀಲ್ ಆಗ್ಬೋದು. ಸೊ ಇವ್ರು ಯಾರ ಹತ್ರನೂ ಅವರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಲ್ಲ. ಬಟ್ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ನಿಮ್ಮ ಅರಿವಾಗಿದೆ, ನಿಮ್ಮ ಪ್ರೀತಿ ಅರಿವಾಗಿದೆ, ರಿಯಲೈಸೇಷನ್ ಆಗಿದೆ. ತುಂಬಾ ಮಿಸ್ ಮಾಡ್ತಾರೆ ನಿಮ್ಮನ್ನ. ಎಷ್ಟು ಪ್ರೀತಿ ಮಾಡಬೇಕು ಅಂತ ಇವಾಗ ಅವ್ರಿಗೆ ಪ್ಲಾನ್ ಬರ್ತಾ ಇದೆ. ಸೊ ಇವಾಗ ಮೇ ಬಿ ಅವರು ಯಾವ ತರ ಯೋಚನೆ ಮಾಡ್ತಾರೆ ಅಂತ ಅಂದ್ರೆ, ನೀವು ತುಂಬಾನೇ ಸ್ಟ್ರಾಂಗ್ ಇದ್ದೀರಾ, ಇಂಡಿಪೆಂಡೆಂಟ್ ಇದ್ದೀರಾ, ತುಂಬಾನೇ ಆಂಬಿಷಿಯಸ್ ಆಗಿದ್ದೀರಾ, ನಿಮ್ಮ ಲೈಫಲ್ಲಿ ಪ್ರಯಾರಿಟೀಸ್ ಚೇಂಜ್ ಆಗಿದೆ. ಸೊ ನೀವು ಯಾವ್ದನ್ನು ಕೂಡ ಹಳೇದನ್ನ ಎಂಟರ್ಟೈನ್ ಮಾಡೋದಿಲ್ಲ ಅನ್ನೋದು ಈ ಒಂದು ವ್ಯಕ್ತಿಗೆ ಯೋಚನೆ ಬರ್ತಾ ಇದೆ. ಮೇ ಬಿ ನಿಮ್ಮನ್ನ ಅವರು ಎಲ್ಲೋ ಒಂದ್ ಕಡೆ ಸ್ಪೈ ಮಾಡ್ತಿರ್ಬೋದು, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದನೋ ಅಥವಾ ಫೇಸ್ಬುಕ್, ಸಮ್ ಕೈಂಡ್ ಆಫ್ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದ್ರೂ ಇದ್ದೀರಾ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಫಾಲೋ ಮಾಡ್ತಿರ್ಬೋದು. ನೀವು ಹಾಕುವಂತ ಕೆಲವೊಂದು ಪವರ್ಫುಲ್ ಸ್ಟೇಟಸ್ ಆಗಿರ್ಬೋದು, ಪೋಸ್ಟ್ ಗಳಾಗಿರ್ಬೋದು, ಅದನ್ನ ನೋಡಿದಾಗ್ಲೇ ಅವ್ರಿಗೆ ಅನ್ಸುತ್ತೆ, ಒಂದು ಅಸಂಪ್ಷನ್ ಬರುತ್ತೆ ದಟ್ ಇಲ್ಲ, ಅವರು ಚೇಂಜ್ ಆಗಿದ್ದಾರೆ, ಅವರ ಪ್ರಿಯಾರಿಟೀಸ್ ಚೇಂಜ್ ಆಗಿದೆ, ಅವ್ರು ಯಾವ್ದಕ್ಕೂ ಕೂಡ ಹಳೇದಕ್ಕೆ ಸೊಪ್ಪಾಕಲ್ಲ, ಎಂಟರ್ಟೈನ್ ಮಾಡಲ್ಲ. ಅಂಡ್ ಇವಾಗ ನಾನು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಂಗೆ ಬೇಕು ಅಂತ ಹೇಳಿದ್ರೆ ನನಗೆ ಚೆನ್ನಾಗಿ ಉಗಿತಾರೆ, ರಿಜೆಕ್ಟ್ ಮಾಡ್ತಾರೆ, ಬಾಯ್ಗೆ ಬಂದಾಗ ನಾನು ಬಯಸ್ಕೋಬೇಕಾಗತ್ತೆ, ಈ ತರ ಅವ್ರು ಯೋಚನೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವರು ಅಷ್ಟೊಂದು ನಿಮ್ಮನ್ನ ಗೋಳಾಕೊಂಡಿದ್ದಾರೆ, ನಿಮಗೆ ಹರ್ಟ್ ಮಾಡಿದ್ದಾರೆ, ಪೇನ್ ಮಾಡಿದ್ದಾರೆ. ನಿಮಗೆ ಬೇಕು ಅಂತ ನಿಮಗೆ ಕೆಟ್ಟ ಸಮಯ ಬಂದಿತ್ತು ನಿಮ್ಮ ಲೈಫಲ್ಲಿ, ಅವಾಗ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ದಿದ್ರೆ ಮೇ ಬಿ ಆ ಒಂದು ಸಮಯವನ್ನ ನೀವು ತುಂಬಾನೇ ಸ್ಟ್ರಾಂಗ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ರ. ಅಂತ ಒಂದು ಪರಿಸ್ಥಿತಿನಲ್ಲಿ ಈ ಒಂದು ವ್ಯಕ್ತಿ ನಿಮ್ಮಿಂದ ಬಿಟ್ಟು ಹೋಗಿದ್ದಾರೆ. ನಿಮಗೆ ಬೇಕಾದಂತ ಒಳ್ಳೆಯ ಸಮಯದಲ್ಲಿ ಅವ್ರು ಬೇಕಾಗಿತ್ತು, ನಿಮ್ಮ ಪರ್ಸನ್ ಅವರ ಅವಶ್ಯಕತೆ ನಿಮ್ಮ ಲೈಫಲ್ಲಿ ತುಂಬಾ ಅಗತ್ಯ ಇತ್ತು ನಿಮ್ಮ ಜೀವನದಲ್ಲಿ. ಅಂತ ಒಂದು ಸಮಯದಲ್ಲಿ ನಿಮಗೆ ಕೈ ಕೊಟ್ಟು ಹೋಗಿದ್ದಾರೆ. ಸೊ ಇದನ್ನೆಲ್ಲನೂ ನೋಡಿದಾಗ ಅಂತ ಸಮಯದಲ್ಲೇ ಆ ಒಂದು ವ್ಯಕ್ತಿ ಬಿಟ್ಟು ಬಂದು ಇವಾಗ ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳಿ ಅವರ ಖುಷಿನ ನಾನು ಕಿತ್ಕೊಂಡು ಮತ್ತೆ ಅವ್ರನ್ನ ಕಂಟ್ರೋಲ್ ಮಾಡಿ ಮತ್ತೆ ನಾನು ಪ್ರಾಬ್ಲಮ್ಸ್ ಮಾಡೋದಕ್ಕಿಂತ ಅವರ ಒಂದು ಖುಷಿನಲ್ಲಿ ಅವ್ರ ಲೈಫಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ಚೆನ್ನಾಗಿ ಮಾಡ್ಕೊಂಡಿರ್ಲಿ, ದೇವ್ರು ಚೆನ್ನಾಗಿ ಇಟ್ಟಿರ್ಲಪ್ಪ ಅಂತ ಹೇಳಿ ಮೇ ಬಿ ಒಂದು ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ನಿಮಗೆ ಒಳ್ಳೇದಾಗಬೇಕು, ನಿಮಗೆ ಇವಾಗಾದ್ರೂ ನಿಮ್ಮ ಜೀವನ ಚೆನ್ನಾಗಿ ಆಗ್ಲಿ, ಯಾವುದೇ ಕಾರಣಕ್ಕೂ ಬೇರೆಯವ್ರ ಲೈಫ್ ಅಂದ್ರೆ ಬೇರೆಯವ್ರ ಲೈಫನ್ನ ನಾವು ಹಾಳು ಮಾಡಬಾರ್ದು. ಸೊ ಬೇರೆಯವ್ರ ಲೈಫನ್ನ ನಾವು ಹಾಳು ಮಾಡಿದಾಗ ನಮ್ಮ ಲೈಫ್ ಕೆಟ್ಟೋಗುತ್ತೆ ಅನ್ನೋದು ಒಂದು ಥಾಟ್ ಈ ಒಂದು ವ್ಯಕ್ತಿಗೆ ಬಂದಿದೆ. ಸೊ ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅವರು ಒಂದು ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಬೇರೆಯವ್ರ ಪ್ರೀತಿನ ಅಡ್ವಾಂಟೇಜ್ ಆಗಿ ತಗೋಬೇಡ, ಗ್ರಾಂಟೆಡ್ ಆಗಿ ತಗೋಬೇಡ. ಒಂದು ದಿನ ಆ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟೋದಾಗ ಅಥವಾ ಆ ಒಂದು ವ್ಯಕ್ತಿ ನೀನ್ ಬಿಟ್ಟಾಗ ಗೊತ್ತಾಗತ್ತೆ ಅದ್ರ ರಿಯಲ್ ವ್ಯಾಲ್ಯೂ ಏನು ಅಂತ. ಸೊ ತುಂಬಾ ಜನಕ್ಕೆ ಇವರು ಮೋಟಿವೇಟ್ ಕೂಡ ಮಾಡ್ತಾರೆ. ಸೊ ಬಿಟ್ಟಿ ಸಂದೇಶಗಳನ್ನ ಕೊಡ್ತಿರ್ತಾರೆ, ಯಾಕಂತಂದ್ರೆ ಅವ್ರ ಲೈಫಲ್ಲಿ ಏನಾಗಿದೆ ಅದು ಅವ್ರಿಗೆ ಬೇರೆಯವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಬಾರ್ದು ಅಂತ ಹೇಳಿ ಇದೆಲ್ಲ ಮಾಡ್ತಿದ್ದಾರೆ. ಸೊ ಈಗಲೂ ಕೂಡ ನಿಮ್ಮನ್ನ ಇಷ್ಟಪಡ್ತಾರ, ಮಿಸ್ ಮಾಡ್ತಾರ, ಯೋಚನೆ ಮಾಡ್ತಾರ ಅಂದ್ರೆ ಅಬ್ಸಲ್ಯೂಟ್ಲಿ ಎಸ್. ನೀವು ಅವ್ರನ್ನ ಎಷ್ಟು ನೆನ್ಪು ಮಾಡ್ಕೊಳ್ತಿರೋ, ಎಷ್ಟು ಯೋಚನೆ ಮಾಡ್ತಿರೋ,
ಅವರು ಕೂಡ ನಿಮ್ಮನ್ನ ಅಷ್ಟೇ ಯೋಚನೆ ಮಾಡ್ತಾರೆ, ನೆನ್ಪು ಮಾಡ್ಕೊಳ್ತಾರೆ. ನಿಮ್ಮ ಬಗ್ಗೆ ಅವ್ರಿಗೆ ಫೀಲಿಂಗ್ಸ್ ಡೆಫಿನೆಟ್ಲಿ ಈಗಲೂ ಕೂಡ ಇದೆ. ಬಟ್ ಅದನ್ನ ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಇವಾಗ ನಿಮ್ಮ ಹತ್ರ ಲೈಫಲ್ಲಿ ಬರಕ್ಕಾಗಲ್ಲ. ಆ ಒಂದು ರೀತಿಯಲ್ಲಿ ಅವರ ಜೀವನದಲ್ಲಿ ಸ್ಟಕ್ ಆಗಿದ್ದಾರೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.